ಹಂಪಿ ಪಕ್ಕದಲ್ಲಿರುವಂಥ ದೇವಸ್ಥಾನವನ್ನು ಮುಗಿಸಿ ನಾವೀಗ ಸಂಡೂರಿನ ಅಂದರೆ ಈಗಿನ ಬಳ್ಳಾರಿ ಜಿಲ್ಲೆಯ ಒಂದು ಸಂಡೂರು ತಾಲೂಕಿನ ತಾಳೂರಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲೊಂದು ದೇವಸ್ಥಾನ ನೋಡ್ಬೋದು, ಈಶ್ವರ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ನಾವು ಹೊರಗಡೆಯಿಂದ ನೋಡಿದ ತಕ್ಷಣ ಆ ಒಂದು ವೈಬ್ರೇಷನ್ ನಮಗೆ ಅನ್ನಿಸ್ತು. ಅಂದರೆ ಪಾರ್ಕ್ ಎಲ್ಲ ಮಾಡಿ ಗಿಡಗಳನ್ನೆಲ್ಲ ಬೆಳೆಸಿ ತುಂಬ ಚೆನ್ನಾಗಿದ್ದಾರೆ. ನಾವು ಬಂದ ತಕ್ಷಣವೇ ಒಂದು ಬಲಗಡೆಗೆ ಇಲ್ಲಿ ನೋಡ್ಬೋದು, ಅದು ಇಲ್ಲೇ ಕೂಡ ನಮ್ಮ ಹಳೆ ಫೋಟೋಗಳನ್ನು ಹಾಕಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಬಂದಿರುವಂಥ ಫೋಟೋಗಳು, ಹಾಗೆಯೇ ಆ ಕೆಲಸ ಕಾರ್ಯಗಳನ್ನು ನಡೀತಾ ಇರುವಂಥ ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ನೋಡಿ, ಮುಂಚೆ ಇದ್ದಿದ್ದಂಥ ಒಂದು ದಿನ ಇದು ಹಳೆಯ ಫೋಟೋ ನಾನು ನೇರವಾಗಿ ಇಲ್ಲಿ ಹಾಕಿದ್ದಾರೆ. ಪ್ರತಿ ದಿವಸ ಈ ತರ ಕೆಲಸ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ನಾರಾಯಣ್ ಜಿ. ಹೌದು, ಖಂಡಿತ. ಹೇಗಿತ್ತು ಮುಂಚೆ ಅಂತ ಬಂದವರಿಗೆ ಧರ್ಮಸ್ಥಳದ ಬಗ್ಗೆ ಗೊತ್ತಾಗ್ತಾ ಇತ್ತು ಮತ್ತೆ ದೇವಸ್ಥಾನದ ನೋಡಿ ಹೀಗೆ ಹೇಗಿದೆ, ಗುಡಿ ಮುಂಚೆ ಹೇಗಿತ್ತು ಹಿಂದ್ಗಡೆಯಿಂದ ಹೀಗೆ ಹೇಗಿದೆ ನೀವು ನೋಡ್ತಾ ಇದ್ದೀರಾ. ಪೂರ್ತಿ ಚೆನ್ನಾಗಿ ಒಂದು ಇಲ್ಲಿನ ಗ್ರಾಮಸ್ಥರು ಇದನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೇಗೆ ಒಂದು ದೇವಸ್ಥಾನಕ್ಕೆ ಒಬ್ಬ ಮನುಷ್ಯ ಒಂದು ನೆಮ್ಮದಿಗೆ ಇರಬೇಕು ಅಂತ ಅಂದ್ರೆ ಯಾವ ರೀತಿ ಒಂದು ದೇವಾಲಯದ ಒಂದು ವಾತಾವರಣ ಇರಬೇಕೋ ಆ ರೀತಿಯಲ್ಲಿ ಈ ಒಂದು ದೇವಾಲಯದ ವಾತಾವರಣ ಇರತಕ್ಕಂಥದ್ದು ಒಂದು ಅದ್ಭುತ ಇದೆ. ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಕೂಡ ಮೋಸ್ಟ್ಲಿ 1800ರಿಂದ 1000 ವರ್ಷಗಳ ಹಳೆಯ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಹಲವು ದೇವಸ್ಥಾನಗಳಿಗಿಂತಲೂ ಕೂಡ ಈ ದೇವಸ್ಥಾನದಲ್ಲಿ ಒಂದು ಪೂಜಾ ವ್ಯವಸ್ಥೆ ಮತ್ತು ಒಂದು ಕಾಂಪೌಂಡನ್ನು ಹಾಕಿ ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಅದ್ಭುತ ಇರತಕ್ಕಂಥದ್ದಾಗಿದೆ ಬಂಧುಗಳೇ. ಹಾಗೆ ಮುಂದೆ ನಾವು ಹೋಗಿ ಒಳಗಿನ ದೇವಸ್ಥಾನ ದರ್ಶನವನ್ನು ನಾವು ಮಾಡೋಣ. ತಾವು ನೋಡ್ಬೋದು, ಈ ನಮ್ಮ ಎದುರುಗಡೆ ಇರತಕ್ಕಂತಹ ಇಲ್ಲಿನ ಒಂದು ಸುಮಾರು 800 ವರ್ಷಗಳ ಹಿಂದೆಯೇ ಇರತಕ್ಕಂತಹ ಏನು ನಮ್ಮ ಪೂರ್ವಿಕರು ಕೊಟ್ಟಿರ್ತಕ್ಕಂತಹ ಒಂದು ವಾಸ್ತುಶಿಲ್ಪ ಆಗ್ಬೋದು, ಆ ಒಂದು ಕಲ್ಲಿನ ಕೆತ್ತನೆ ಆಗ್ಬೋದು, ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಧರ್ಮಸ್ಥಳ ಟ್ರಸ್ಟ್ನ ವತಿಯಿಂದ ಒಂದು ಅದ್ಭುತವಾದಂಥ ಕಾರ್ಯ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮುಂಚೆ ಇದು ವಿಜಯನಗರ ಜಿಲ್ಲೆ ಇತ್ತು, ಈಗ ಬಳ್ಳಾರಿ ಜಿಲ್ಲೆ ಆಗಿರೋದ್ರಿಂದ ಇದರ ಹೆಸರು ಕಲ್ಗುಡಿ ಶ್ರೀ ಈಶ್ವರ ದೇವಸ್ಥಾನ ತಾಳೂರು ಅಂತಕ್ಕಂಥದ್ದು. ಇದನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಈ ಒಂದು ದೇವಸ್ಥಾನದ ದುಸ್ಥಿತಿಯನ್ನು ನೋಡಿ ಇಲ್ಲಿನ ಒಂದು ಸಾರ್ವಜನಿಕರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಪಡುವಂಥ ವಿಷಯ ಆಗಿದೆ. ಸುಮಾರು 2017ರಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಧರ್ಮೋ ರಕ್ಷಿತೋ ರಕ್ಷಿತಃ ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಭಾರತ ದೇಶದ ಒಂದು ಸಂಸ್ಕೃತಿ ಉಳಿಬೇಕಾದ್ರೆ, ದೇವಸ್ಥಾನಗಳ ಒಂದು ಉಳಿಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಇಂತಹ ಒಂದು ಕಾರ್ಯಗಳು ನಿರಂತರ ನಡೀತಾ ಇರಬೇಕಾಗುತ್ತೆ. ಈಗ ತಾವು ನೋಡ್ತಾ ಇದ್ರೆ ಒಳಗಡೆ ಇರ್ತಕ್ಕಂಥ ಅದ್ಭುತವಾದಂಥ ಒಂದು ಕೆತ್ತನೆ ಇರ್ತಕ್ಕಂಥದ್ದು. ಹಾಗೆ ಆ ಒಂದು ದೇಶ್ವರದ ಮುಂದಗಡೆ ಒಂದು ಅದ್ಭುತವಾದಂತಹ ನಂದಿ ಮೂರ್ತಿ ಇರ್ತಕ್ಕಂಥದ್ದು. ಇದು ಒಂದು ರೀತಿ ಬಿಳಿ ವರ್ಣದ ಕಲ್ಲಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಈಗ ತಾನೇ ಪುರೋಹಿತರಲ್ಲಿ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಿ ಇಲ್ಲಿ ಒಂದು ಅದ್ಭುತವಾದಂಥ ಚೈತನ್ಯ ಬರುವ ರೀತಿಯಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಿಜಕ್ಕೂ ಈ ಒಂದು ಗ್ರಾಮಸ್ಥರ ನೋಡಿದ್ರೆ ಒಂದು ಅದ್ಭುತ ಖುಷಿ ಆಗ್ತದೆ. ಯಾಕೆಂದರೆ ಕೆಲವು ದೇವಸ್ಥಾನಗಳಿಗೆ ಹೋದರೆ ಒಂದು ಎಷ್ಟೇ ಖರ್ಚು ವೆಚ್ಚ ಮಾಡಿ ಪೂಜೆನೂ ಕೂಡ ಮಾಡೋದಿಲ್ಲ, ಆದರೆ ಪ್ರತಿಯೊಬ್ಬರು ಭಕ್ತಾದಿಗಳು ಬರುವ ರೀತಿಯಲ್ಲಿ ಒಂದು ದಿವ್ಯ ದರ್ಶನ ಸಿಗುವ ರೀತಿಯಲ್ಲಿ ಇಲ್ಲಿ ಮಾಡಿ ತಾವು ದರ್ಶನವನ್ನು ನೋಡ್ಬೋದು. ಅದ್ಭುತವಾಗಿರ್ತಕ್ಕಂತಹ ಒಂದು ಮೂರ್ತಿ ಸ್ವರೂಪರಾಗಿರ್ತಕ್ಕಂತಹ ಈಶ್ವರನ ದರ್ಶನ ಮಾಡಿ ಇಡೀ ಕರ್ನಾಟಕದ ಜನತೆ ಕೂಡ ಈ ಒಂದು ಭಗವಂತನ ದರ್ಶನ ಪಡೆದು ಗುರುಕೃಪೆಗೆ, ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ. ಸರ್ ನಮಸ್ಕಾರ. ನಾವು ಧರ್ಮಸ್ಥಳ ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟಿಂದ ಬಂದಿರತಕ್ಕಂಥದ್ದು. ಅಂದರೆ ಏನು ಇವತ್ತು ಧರ್ಮಸ್ಥಳ ಜೀರ್ಣೋದ್ಧಾರ ಟ್ರಸ್ಟಿಂದ ಸುಮಾರು ಕರ್ನಾಟಕಾದ್ಯಂತ ಹಳೆಯ ಪುರಾತನ ಕಾಲದ 800, 900, 1000 ವರ್ಷಗಳ ಹಳೆಯ ದೇವಸ್ಥಾನಗಳನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೇತೃತ್ವವನ್ನು ತೆಗೆದುಕೊಂಡು ಸುಮಾರು 290 ದೇವಸ್ಥಾನಗಳನ್ನು ಟ್ರಸ್ಟ್ನ ವತಿಯಿಂದ ಜೀರ್ಣೋದ್ಧಾರ ಆಗಿದೆ. ಹಾಗಾಗಿ ನಾವು ನೋಡಿದಾಗ ಸುಮಾರು ಇಲ್ಲಿವರೆಗೂ ಕೂಡ ಒಂದು 6 ತಿಂಗಳಿಂದ ಸುಮಾರು 220 ದೇವಸ್ಥಾನಗಳನ್ನು ಈ ಥರ ಒಂದು ಚಿತ್ರೀಕರಣ ಮಾಡಿ ಪೂರ್ಣ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಾವು ಈ ಒಂದು ಬಳ್ಳಾರಿಯಲ್ಲಿರ್ತಕ್ಕಂಥ ಈ ತಾಳೂರು ಗ್ರಾಮಕ್ಕೆ ಬಂದ್ವಿ. ಸೊ ಇಲ್ಲಿನ ಒಂದು ದೇವಸ್ಥಾನ ವಾತಾವರಣ ನೋಡಿದಾಗ ಬೇರೆ ದೇವಸ್ಥಾನಗಳು ತುಲನೆ ಮಾಡಿಕೊಂಡು ಕೂಡ ಒಂದು ಅದ್ಭುತ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲೇ ಹೂಗಳನ್ನು ಬಿಡಿಸಿ ಆ ದೇವರಿಗೆ ಅರ್ಪಿಸ್ತಕ್ಕಂಥದ್ದು, ಬಂದವರಿಗೆ ಒಂದು ಪ್ರಶಾಂತ ಕೂತ್ಕೊಳ್ತಕ್ಕಂಥ ಒಂದು ಪಾರ್ಕಿನ ವ್ಯವಸ್ಥೆ ಇರತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಇರತಕ್ಕಂಥದ್ದು, ಕಾಲು ತೊಳ್ಕೊಂಡು ಒಳಗಡೆ ಬರೋಂಥ ಅಂದರೆ ಅದ್ಭುತವಾದಂಥ ವಾತಾವರಣ ಇದೆ. ಹಾಗಾಗಿ ಇದ್ರ ಬಗ್ಗೆ ಅಂದರೆ ಎಷ್ಟು ಹಳೆಯ ದೇವಸ್ಥಾನ ಇರ್ಬೋದು, ಯಾವ ಉತ್ಪತ್ತಿಗೆ ಇದು ಜೀರ್ಣೋದ್ಧಾರ ಆಯಿತು, ಇದರ ಲೀಲೆ ಮಹತ್ವ ಏನು, ತಾವು ವಿಷಯವನ್ನು ತಿಳಿಸ್ಕೊಡ್ಬೋದಾ? ಅಂದರೆ ಇದು 1100 ವರ್ಷ ಇತಿಹಾಸ ಇರೋಂಥ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇದನ್ನ ಹಂಪಿ ವಿಶ್ವವಿದ್ಯಾಲಯ ದಾಖಲಾತಿಗಳು ಇದು ಚಾಳುಕ್ಯ ಕಲ್ಯಾಣರೊಳಗ ಶಂಕರಾಚಾರ್ಯ ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಆಗಿರತಕ್ಕಂತ ಶಿವಲಿಂಗ ಅಂತ ಹೇಳ್ತಾ ಇದ್ದಾರೆ. ಇದು 2015ರಲ್ಲಿ ಶ್ರೀ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಸರ್ ಇದನ್ನ ಜೀರ್ಣೋಪೀಕರಣ ಮಾಡಿದ್ರು. 2017ರಲ್ಲಿ ಇದನ್ನ ಪ್ರತಿಷ್ಠಾಪನೆ ಮಾಡಿ ಇದು ಅಂದು ಇವತ್ತು ಬೆಳಕಿಗೆ ಬಂತು. ಇದ್ರ ಜೊತೆಗೆ JSW ಜಿಂದಾಲ್ ಅವರು ಸಹ ಇದು ಕೈ ಜೋಡಿಸಿ ಗಾರ್ಡನ್ ಪಾರ್ಕ್ ಎಲ್ಲ ಮಾಡಿದ್ರು. ಜೊತೆಗೆ ನಮ್ಮ ತಾಳೂರು ಗ್ರಾಮದ ವೀರಶೈವ ಜಾಗೃತ ಸೇವಾ ಸಮಿತಿಯವರು ಸಹ ಇದರಲ್ಲಿ ಒಂದು ಸಂಪೂರ್ಣ ಒಂದು ಲೀಲತೆ ಹೊಂದಿ ಇವತ್ತು
ಆ ವೀರೇಂದ್ರ ಹೆಗಡೆ ಸರ್ ಕೈ ಜೋಡಿಸಿರೋದ್ರಿಂದನೇ ಇವತ್ತು ಈ ದೇವಸ್ಥಾನ ಅತ್ಯದ್ಭುತವಾಗಿ ಸುಂದರವಾಗಿ ಕಾಣಲಿಕ್ಕೆ ಕಾರಣೀಭೂತವಾಗಿದೆ. ಯಾಕಂದ್ರೆ ಅವ್ರು ಮಾಡತಕ್ಕಂತ ಧರ್ಮ ಕಾರ್ಯ ಅತ್ಯದ್ಭುತ. ಇಂತ ಎಲ್ಲ ಪಾಳು ಬಿದ್ದಂತ ದೇವಸ್ಥಾನಗಳು ಜೀರ್ಣೋಪೀಕರಣ ಮಾಡೋದ್ರಿಂದನೇ ಇವತ್ತು ನಮ್ಮ ಗ್ರಾಮದಲ್ಲೆಲ್ಲ ಒಂದು ಸುಂದರವಾದ ವಾತಾವರಣ ಇದೆ. ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳು ನಾರ್ತ್ ಇಲ್ಲೆಲ್ಲ ಜಿಂದಾಲಲ್ಲಿ ವಾಸ ಆಗಿರ್ತಕ್ಕಂಥವ್ರು ನಾರ್ತವರು ಇಲ್ಲಿ ಬಂದು ಪ್ರಾಚೀನ ಲಿಂಗ ನೋಡಿದ ತಕ್ಷಣ ಅವ್ರಿಗೆಲ್ಲ ಇಲ್ಲಿ ಪೂಜಾ ಪುನಸ್ಕಾರಗಳು ಅತ್ಯದ್ಭುತವಾಗಿ ನಡೀತವೆ. ದಿನನಿತ್ಯ ಅಭಿಷೇಕಗಳು, ಮಹಾಶಿವರಾತ್ರಿ ದಿನಂತೂ ಗತವೈಭವ ಇರುತ್ತೆ. ಇದೆಲ್ಲ ಆಗ್ಲಿಕ್ಕೆ ಕಾರಣನೇ ವೀರೇಂದ್ರ ಹೆಗಡೆ ಸರ್. ಯಾಕಂದ್ರೆ ಅವ್ರು ಇಷ್ಟು ಜೀರ್ಣೋಪೀಕರಣ ಮಾಡ್ಲಿದ್ರೆ ಇಷ್ಟೆಲ್ಲ ಬೆಳಕಿಗೆ ಬರಕ್ ಸಾಧ್ಯವಿದ್ದಿಲ್ಲ. ಹಂಗಾಗಿ ಇವತ್ತು ನಮ್ಮ ಇಲ್ಲಿ ವೀರಶೈವ ಜಾಗೃತ ಸಮಿತಿ ಸಂಪೂರ್ಣವಾಗಿ ಸಹಕಾರದಿಂದ ಅವರೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಸುಂದರವಾಗಿ ಸರ್ ವೀರೇಂದ್ರ ಹೆಗಡೆ ಸರ್ ಮಾಡಿದ್ದಕ್ಕೂ ತುಂಬಾ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಅವ್ರು ಮಾಡತಕ್ಕಂತ ಕಾರ್ಯ ಧರ್ಮ ಕಾರ್ಯ ಅತ್ಯದ್ಭುತವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರಿ ಇದೆ ಸರ್. ಅಂದ್ರೆ ಮೊದಲತಃ ಧರ್ಮೋ ರಕ್ಷಿತೋ ರಕ್ಷಿತಃ ಅಂತ ಅಂದ್ರೆ ವ್ಯಕ್ತಿ ಆಗ್ಲಿ ಸಂಘಟನೆ ಆಗ್ಲಿ ಊರಾಗ್ಲಿ ಯಾವಾಗ ಧರ್ಮವನ್ನ ರಕ್ಷಿಸ್ತದೋ ಆ ಧರ್ಮವೇ ಅವರನ್ನ ರಕ್ಷಿಸುತ್ತೆ ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಹಾಗಾಗಿ ಯಾವಾಗ ಒಂದು ಧರ್ಮ ಕಾರ್ಯ ಪುಣ್ಯ ಊರಲ್ಲಿ ನಡೀತಾ ಇರ್ಬೇಕಾದ್ರೆ ಊರಿನ ಶಾಂತತೆ ಹೊಂದಾಣಿಕೆ ತಾನಾಗೆ ಬರ್ತದೆ. ಸೊ ಹಾಗಾಗಿ ಇಲ್ಲಿನ ಒಂದು ವಾತಾವರಣ ನೋಡಿದಾಗ ನಮ್ಗೆ ಅದ್ಭುತ ಅನಿಸ್ತು. ಸೊ ಈ ಒಂದು ವ್ಯವಸ್ಥೆ ಅಂದ್ರೆ ಸೂಕ್ತ ವ್ಯವಸ್ಥೆ ಬಂದ್ರೆ ನಮ್ಗೆ ಒಂದು 5 ನಿಮಿಷ 10 ನಿಮಿಷ ಕೂತ್ಕೊಳ್ಬೇಕು ಅನಿಸ್ತಾ ಇದೆ ಆಕ್ಚುಲಿ. ಆ ಚೈತನ್ಯದ ಸ್ಥಿತಿ ನಮಗೆ ಅನುಭವಿಸ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಆಮೇಲೆ ಇವರೆಲ್ಲ ನಮ್ಮ ಯುವಕರು ಸರ್, ಈ ಸಂಘದ ವೀರಶೈವ ಜಾಗೃತ ಸೇವಾ ಸಮಿತಿ ಯುವಕರು ಇವರೆಲ್ಲ ಈ ಗ್ರಾಮದಲ್ಲಿ ಇದನ್ನೆಲ್ಲ ಶಿವರಾತ್ರಿ ದಿನೆಲ್ಲ ನಿಂತ್ಕೊಂಡು ಮೇಂಟೆನೆನ್ಸ್ ಮಾಡ್ತಾರೆ. ಬಹಳ ಚೆನ್ನಾಗಿರುತ್ತೆ. ನಮ್ಮ ಹೆಸರು ಮಂಜುನಾಥ್ ಅಂತ, ನಾವು ತಾಳೂರು ಗ್ರಾಮದವರು. ಇಲ್ಲಿ ಇನ್ನೊಂದು ನಮ್ಮ ಶಿವನ ದೇವಸ್ಥಾನದಲ್ಲಿ ಇನ್ನೊಂದು ಕತೆ ಅಂದರೆ ಸರ್ಪ ಬಂದು ಇಲ್ಲಿ ಓಡಾಡುತ್ತೆ ಸುತ್ತಮುತ್ತ, ಯಾರಿಗೂ ಏನೂ ತೊಂದರೆ ಕೊಡೋದಿಲ್ಲ. ಈ ಕಾಳಿಂಗ ಸರ್ಪ ಬಂದು ಈಶ್ವರನ ಹತ್ರ ಎಲ್ಲ ಬಂದಿದೆ. ಇನ್ನೊಂದು ಪುರಾಣ ಒಳಗಡೆ ಎಲ್ಲ ಹೋಗಿ ಶಿವನ ಹತ್ರ ಎಲ್ಲ ನಿಂತ್ಕೊಂಡಿದೆ ಅಂತಲೂ ಮಾಹಿತಿ ಇದೆ. ಆಮೇಲೆ ಮೊದಲೆಲ್ಲ ಇವಾಗ ಅಲ್ಲಿ ಸೋಮವಾರ ಇಲ್ಲಿ ನಮ್ಮ ಗುರುಗಳೆಲ್ಲ ಸ್ವಾಮಿಗಳು ನೀರು ಹಾಕ್ತಾರೆ, ಗಂಗೆ ಸ್ನಾನ ಎಲ್ಲ ಮಾಡ್ತಾರೆ. ಆ ಸ್ನಾನ ತಗೊಂಡು ನಾವು ಮಾಡಿದ್ರೆ ನಮಗೊಂದು ಪುಣ್ಯ ಬರುತ್ತೆ ಅಂತ ನೇಮ್ ಇದೆ. ಮದುವೆ ಆಗಿಲ್ದವ್ರಿಗೆ ಮದುವೆ ಆಗುತ್ತೆ, ಸಂತಾನ ಇಲ್ದವ್ರಿಗೂ ಸಂತಾನ ಆಗುತ್ತೆ. ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಏನ್ ಕೇಳ್ಕೊಳ್ತಾನೋ ಶಿವಪ್ಪ ಕೊಟ್ಟೆ ಕೊಡ್ತಾನೆ. ಅದೊಂದು ನಂಬಿಕೆ ಇದೆ. ಹಂಗಾಗಿ ಸುತ್ತಮುತ್ತಲಿನ ಗ್ರಾಮದವರು ಜನ ಬಂದು ಪ್ರತಿ ಸೋಮವಾರ ಅಮಾವಾಸ್ಯೆಗೆ ಎಲ್ಲ ಬಂದು ಇಲ್ಲಿ ದೊಡ್ಡದಾಗಿ ನಡ್ಕೊಂತಾರೆ. ಆ ಸ್ನಾನನ ನೀವು ಮನೇಲಿ ತಗೊಂಡೋಗಿ ನೀವು ಸ್ನಾನ ಮಾಡಿದ್ರೆ ಆ ನೀರ್ನ ಪುಣ್ಯ ಲಭಿಸುತ್ತೆ ಅನ್ನೋದೊಂದು ಇತಿಹಾಸ ಇದೆ. ಅಂದ್ರೆ ಒಟ್ಟಾರೆ ಏನಂದ್ರೆ ಅಂದ್ರೆ ಯಾರು ಭಕ್ತಾದಿಗಳು ಆ ಭಗವಂತನಲ್ಲಿ ಶರಣಾಗತಿ ಆಗಿ ತನ್ನ ಆಸೆಗಳನ್ನ ಮನೋಕಾಮನೆಗಳನ್ನ ಬೇಡ್ಕೊಳ್ತಾರೆ, ಅವ್ರಿಗೆ ಖಂಡಿತವಾಗಿ ನೆರವೇರಿಸ್ಕೊಡ್ತೇನೆ ಅಂತಕ್ಕಂಥದ್ದು ಅನುಭೂತಿಯನ್ನು ನೀವು ಹೇಳ್ತಾ ಇರ್ತಕ್ಕಂಥ. ಅಭಿಷೇಕ ಮಾಡಿರೋದು ಮಾಡಿಸ್ಕೊಂಡು ನಾವ್ ಏನ್ ಮನೆಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಆ ಪುಣ್ಯ ಬರುತ್ತೆ. ಎಲ್ಲ ನಮ್ ಚರ್ಮ ರೋಗಗಳೆಲ್ಲ ಇದಾಗುತ್ತೆ. ಮದುವೆ ಆಗಿಲ್ದವ್ರಿಗೂ ಬೇಗ ಮದುವೆ ಆಗುತ್ತೆ. ಸರಿ ಇದೆ ಸರ್, ತುಂಬಾ ಧನ್ಯವಾದ. ಯಾಕೆ ನಿಮ್ಮಂತ ಯುವಕರುಗಳು ಇವತ್ತಿನ ವರ್ತಮಾನ ಕಾಲದಲ್ಲಿ ಯಾರು ಈ ತರ ಧರ್ಮ ಕಾರ್ಯಗಳ ನೇತೃತ್ವವನ್ನು ತೆಗೆದುಕೊಳ್ತಾರೆ. ನಾವು ಉದಾಹರಣೆ ಇತಿಹಾಸ ತಗೊಂಡ್ರೆ ಶಿವಾಜಿ ಮಹಾರಾಜರಾಗ್ಬೋದು, ಅಕ್ಕಬಕ್ಕರಾಗ್ಬೋದು, ಇವರೆಲ್ಲರೂ ಕೂಡ ಏನಾಗಿದೆ ಒಂದು ಧರ್ಮಕ್ಕೋಸ್ಕರ ಹೋರಾಟ ಮಾಡಿದ ಕಾರಣ ಇವತ್ತು ನಮ್ಮ ಪೀಳಿಗೆಯಲ್ಲಿ ನಾವು ಬದುಕ್ತಾ ಇದೀವಿ. ಹಾಗಾಗಿ ತಾವುಗಳು ಕೂಡ ಈ ಊರಿನಲ್ಲಿ ಒಂದು ಪ್ರತಿಯೊಂದು ಕಾರ್ಯಕ್ರಮ ನಡಬೇಕಾದ್ರೆ ಧರ್ಮಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು ಸರ್.